ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 3 ಪ್ರಮುಖ ವಿದೇಶಿ ಬ್ಯಾಂಕ್ಗಳು, ಸಿಟಿ ಬ್ಯಾಂಕ್, HSBC ಅಂದ್ರೆ ಹಾಂಗ್ಕಾಂಗ್ ಅಂಡ್ ಶಾಂಘೈ ಬ್ಯಾಂಕ್ ಅಂಡ್ ಡಚ್ ಬ್ಯಾಂಕ್, 3 ಬ್ಯಾಂಕ್ಗಳು ಕ್ಲೋಸ್ ಆಗಿ ಇಂಡಿಯಾದಲ್ಲಿ. ವಿ ಹ್ಯಾವ್ ನೋ ಬಿಸ್ನೆಸ್. ಅವರು ಇಲ್ಲಿ ಬಿಸ್ನೆಸ್ ಇದ್ದಾಗ ಫಾರಿನ್ ಬ್ಯಾಂಕ್ಸ್ ಹ್ಯಾವ್ ಕಮ್, ದೇ ಹ್ಯಾವ್ ಗಾನ್ ಬ್ಯಾಕ್. ದಟ್ ಮೀನ್ಸ್ ದೇರ್ ಇಸ್ ನೋ ಬಿಸ್ನೆಸ್ ಇನ್ ಇಂಡಿಯಾ. ಹೀಗಾಗಿ FDI, ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ, ಮತ್ತು ನಿರುದ್ಯೋಗ ಸಮಸ್ಯೆ, ಹೈಯೆಸ್ಟ್ ನಿರುದ್ಯೋಗ ಇವತ್ತು ನಮ್ಮ ದೇಶದಲ್ಲಿ. ಇದು ನಾನು ಹೇಳೋದಲ್ಲ, ನನ್ನ ಹತ್ರ ಎಲ್ಲ ಯಾವ್ಯಾವ ಎಷ್ಟೆಷ್ಟಿದೆ ಅನ್ನೋದನ್ನು ಹೇಳ್ತೇನೆ. ಪಾಕಿಸ್ತಾನಕ್ಕಿಂತ ಹೆಚ್ಚು ನಿರುದ್ಯೋಗ ಇವತ್ತು ನಮ್ಮ ದೇಶದಲ್ಲಿದೆ, ಪಾಕಿಸ್ತಾನಕ್ಕಿಂತ ಹೆಚ್ಚು. ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಪಾಕಿಸ್ತಾನ ಒಂದು ಬಿಟ್ರೆ ಆಲ್ ಕಂಟ್ರೀಸ್, ನೇಬರಿಂಗ್ ಕಂಟ್ರೀಸ್ ಇನ್ ಇಂಡಿಯಾ ಮೋರ್ ದ್ಯಾನ್ ಇಂಡಿಯಾ. ಇನ್ನು ನಾವು 2800 ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಇವ್ರು ಹೇಳ್ತಿದ್ರಲ್ಲ ನಾವು ಅಷ್ಟು ಆದಾಯ ಮಾಡ್ತೇವೆ, ಹೀಗೆಲ್ಲ ಮಾಡ್ತೇವೆ ಅಂತ, ಆಗ್ತಾ ಇಲ್ಲ. ಮತ್ತು ಅದರ ಜೊತೆಗೆ ವರ್ಲ್ಡ್ GDP ಅಂದರೆ ಬೇರೆ ಬೇರೆ ವಿವಿಧ ರಾಷ್ಟ್ರಗಳ ಗ್ರಾಸ್ ಪ್ರಾಡಕ್ಟ್ ಏನಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, GDP ಅಂತ ನಾವೇನು ಕರಿತೇವೆ, ದೇಶದ ಒಟ್ಟು ಉತ್ಪನ್ನ, ಇಂಡಿಯಾ 4ನೇ ಮಟ್ಟಕ್ಕೆ ಹೋಗಿತ್ತು, ಈಗ 6ಕ್ಕೆ ಬಂದಿದೆ ಈ 1.5 ತಿಂಗಳು, ಬಿಕಾಸ್ ಆಫ್ ದ ಡಾಲರ್. ದಟ್ ಮೀನ್ಸ್ ವಿ ಆರ್ ಕಮಿಂಗ್ ಡೌನ್. ವರ್ಲ್ಡ್ ಅಲ್ಲಿ ನಾವು ನೋ ವ್ಯಾಲ್ಯೂ. ಇದರಿಂದ ಇವತ್ತೇನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ಅವ್ರಿಗೆ ಆಡಳಿತ ಮಾಡಲಿಕ್ಕೆ ಬರದೇ ಇದ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯು ಆರ್ ಅನ್ಫಿಟ್ ಟು ರೂಲ್ ಅಂತ ಕೊಟ್ಟು ಹೋಗಬೇಕು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ನೋ ವಾಯ್ಸ್ ಎಟ್ ಆಲ್. ಏನು ದೇಶದಲ್ಲಿ ಏನೂ ಆಗ್ತಾ ಇಲ್ಲ ಅನ್ನಂಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಡ್ತದೆ. ಅದಕ್ಕಾಗಿಯೇ ಅವರು ಅಡ್ವಾನ್ಸ್ ಆಗಿ ನಾರ್ವೆಯಲ್ಲಿ ನಿನ್ನೆ ಹೇಳಿದ್ದಾರೆ ಪ್ರಧಾನಮಂತ್ರಿ, ಭಾರತಕ್ಕೆ ಇನ್ನಷ್ಟು ಬಡತನ ಬರ್ಬೋದು ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ ಹೇಳಿದ್ದು ಮಾತು, ನಾನಲ್ಲ. ವಾಟ್ ಇಸ್ ಶೋಸ್? ಇದು ನಾಚಿಕೆ ಬರುವಂತ ಶಬ್ದ ಅಲ್ವಾ ಇದು? ಯಾರು ಪ್ರಧಾನಮಂತ್ರಿ ಮಾತಾಡೋ ಮಾತಾಡಿದ್ರು. ದಟ್ ಮೀನ್ಸ್ ವಾಟ್ ಯುವರ್ ಅಡ್ಮಿನಿಸ್ಟ್ರೇಷನ್ ಇಸ್ ಡೂಯಿಂಗ್, ವಾಟ್ ಯುವರ್ ಎಕನಾಮಿಕ್ ಅಡ್ವೈಸರ್ಸ್ ಆರ್ ಡೂಯಿಂಗ್. ಹೀಗಾಗಿ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಆಡಳಿತ ಮಾಡಲಿಕ್ಕೆ. ಅದಕ್ಕೆ ಮೋದಿಯವರು ತಕ್ಷಣ ರಾಜೀನಾಮೆ ಕೊಟ್ಟು ಯಾರು ಒಬ್ಬ ಉತ್ತಮವಾದಂಥ ಪ್ರಧಾನಿಗಳನ್ನು ಮಾಡಬೇಕು. ಇಲ್ಲದೇ ಇದ್ರೆ ಅವ್ರಿಗೆ ಮೆಜಾರಿಟಿ ಇಲ್ಲ, ಇವರಾದರೂ ವಿಡ್ರಾ ಮಾಡಿಕೊಂಡ್ರೆ ಉತ್ತಮವಾದಂಥ ಸರ್ಕಾರ, ಯೂನಿಯನ್ ಗವರ್ಮೆಂಟ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಸಾಲ ನೋಡಿ, ಭಾರತದ ಪ್ರಧಾನಮಂತ್ರಿಗಳು ಅವರು ಹೇಳಿದ್ ಕೇಳ್ತಿದ್ದೀನಿ ನಾನು. 2014ರಲ್ಲಿ ನರೇಂದ್ರ ಮೋದಿಯವರು ಬಹಳ ಟೀಕೆ ಮಾಡಿದರು, ಬಹಳ ಸಾಲ ತೆಗೆದುಕೊಂಡಿದ್ದಾರೆ ಹಿಂದಿನ ಪ್ರಧಾನಮಂತ್ರಿ ಅಂತ. ಮಾರ್ಚ್ 2014ರಲ್ಲಿ ಏನು ಚುನಾವಣೆಗಳು ಕಳೆದು ಅಧಿಕಾರದ ಹಸ್ತಾಂತರ ಆಯಿತು ಮೇ ತಿಂಗಳಲ್ಲಿ, ಅವಾಗ ನಮ್ಮ ದೇಶದ ಒಟ್ಟು ಸಾಲ 52 ಲಕ್ಷ ಕೋಟಿ. ಒಟ್ಟು ಸಾಲ ಅಂದರೆ 1952 ಇಂದ ಹಿಡಿದು ಒಟ್ಟು ಸಾಲ 52 ಲಕ್ಷ ಕೋಟಿ. ಈಗ ಈ ವರ್ಷ ಅಂದರೆ ಈ ಆರ್ಥಿಕ ವರ್ಷ 26-27 ಸಾಲಿಗೆ 16 ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ ಈ ವರ್ಷ ಮೋದಿಯವರು. 16 lakh crores ದಿಸ್ FI ಓನ್ಲಿ. ಅದನ್ನೆಲ್ಲ ಹಿಡಿದ್ರೆ ನಮ್ಮ ಒಟ್ಟು ದೇಶದ ಸಾಲ ಇವತ್ತು 215
16 ಲಕ್ಷ ಕೋಟಿ ಆಗ್ತದೆ. 216 ಲಕ್ಷ ಕೋಟಿ. ಎಲ್ಲಿ 52 ಲಕ್ಷ ಕೋಟಿ, ಎಲ್ಲಿ 216. ಒಂದು ಕಡೆ ವಿಪರೀತ ಸಾಲ, ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ನಮ್ಮ ರೂಪಾಯಿ ವ್ಯಾಲ್ಯೂ ಜಗತ್ತಿನಲ್ಲಿ ಎಲ್ಲರಿಗಿಂತ ಕಡಿಮೆ ಆಗ್ತಾ ಇದೆ, ಬಡತನ ಜಾಸ್ತಿ ಆಗ್ತಾ ಇದೆ, ಹಸಿವು ಜಾಸ್ತಿ ಆಗ್ತಾ ಇದೆ, ಹಂಗರ್ ಆಲ್ಸೋ. ಹೀಗಾಗಿ ದೇ ಹ್ಯಾವ್ ನೋ ಮಾರಲ್ ರೈಟ್ಸ್, ಲೆಟ್ ದೆಮ್ ಕ್ವಿಟ್ ಅಂಡ್ ಗೋ. ಥ್ಯಾಂಕ್ ಯು. ಸರ್, ದೇಶದ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಮೋದಿ ಇರ್ಬೋದು, ಯಾರು ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾರೆ. ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲ, ಒಂದು ನಿಮಿಷ. ನಿನ್ನೆ 3 ವರ್ಷದ ಸಾಧನಾ ಸಮಾವೇಶ ಮಾಡಿದ್ದಾರೆ. ಅದು ಕಂದಾಯ ಇಲಾಖೆ ಸಾಧನೆ ಹೊರತು ನಿಮ್ಮ ಇಡೀ ಸರ್ಕಾರದ ಸಾಧನೆ ಅಲ್ಲ. ನಿಮ್ಮ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸರ್, ಈಗ 3-4 ತಿಂಗಳಿಂದ ಮಹಿಳಾ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ. ಯಾರು ಹೇಳಿದ್ರು? ಅಲ್ಲ, ಒಂದು ನಿಮಿಷ. ನೀವು ಕೊಡಿ, ಡಾಟಾ ಕೊಡಿ ಸರ್. ಅದು ಕೊಡ್ತೇನೆ. ಈಗ ಕೊಡಿ. ಈಗ ನೀವು ಮೋದಿ ಬಗ್ಗೆ ಮಾತಾಡ್ತಿರಲ್ಲ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಏನು, ಕಳೆದ 3 ತಿಂಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಈಗ ಇಂಟರ್ನ್ಯಾಷನಲ್ ಯುದ್ಧ ನಡೀತಾ ಇದೆ, ರಾಜ್ಯಕ್ಕೆ ಆರ್ಥಿಕ ಸ್ಥಿತಿ ಲಾಭ ಆಗಿದೆಯಾ, ನಷ್ಟ ಏನಾಗಿದೆ ನೋಡಿ. ನಿಮ್ಗೆ ಹೇಳ್ಬಿಡ್ತೇನೆ, ನಮ್ಮ ಆರ್ಥಿಕ ಸ್ಥಿತಿಗತಿ ಏನು ಕೆಟ್ಟಿಲ್ಲ. ದಯವಿಟ್ಟು ನಾನು ನಿಮ್ಗೆಲ್ಲ ಫ್ಯಾಕ್ಟ್ ಫಿಗರ್ಸೇ ಕೊಡ್ತೇನೆ. ಕೊಡ್ತೇನೆ. ಯು ಆರ್ ವೆಲ್ಕಮ್. ನೀವು ಕೇಳಿದ್ದು ತಪ್ಪು ಅಂತ ನಾನು ಹೇಳಲಿಲ್ಲ, ನಾನು ಮಾತಾಡಬೇಕಲ್ಲ. ನೋಡಿ, ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವೇರ್ ಇನ್ ನಂಬರ್ 2 ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಎಕಾನಮಿ ಯಾವುದು? ನಮ್ಮ ಎಕಾನಮಿ. ವಿ ಆರ್ ಬೆಟರ್ ದ್ಯಾನ್ ತಮಿಳುನಾಡು, ವಿ ಆರ್ ಬೆಟರ್ ದ್ಯಾನ್ ಗುಜರಾತ್. ನಮ್ದು ಯಾವುದೂ ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಗೃಹಲಕ್ಷ್ಮಿ ಹೇಳ್ತಿರಲ್ಲ, ಈ ಮೊದಲನೇ ಕ್ವಾರ್ಟರ್ ಲೇಟಾಗಿ ಆಗೋದು. ಯಾಕಂದ್ರೆ ಈ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ 1ರಿಂದ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಆದಾಗ ಫೈನಾನ್ಷಿಯಲ್ ಇಯರು ನಮ್ದೆಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಬುಕ್ ಫಸ್ಟ್ ಲಾಸ್ಟ್ ಇದರಲ್ಲಿ. ಹೀಗಾಗಿ ವಿಳಂಬ ಆಗ್ತದೆ. ನಿಮಗೆ ಜೂನ್ 1ನೇ ತಾರೀಕೆಲ್ಲ ಹಾಕ್ತಾರೆ 3 ತಿಂಗಳಿಗೆ. ಗೃಹಲಕ್ಷ್ಮಿ ಒಂದು ತಿಂಗಳಿಗೆ ನಾವು 2,600 ಕೋಟಿ ಹಾಕಬೇಕು. ಯಾಕಂದ್ರೆ 1,25,00,000 ಹೆಣ್ಮಕ್ಳಿಗೆ, ಹೆಚ್ಚು ಕಡಿಮೆ ರೌಂಡ್ ಫಿಗರ್ ಹೇಳ್ತಾ ಇದ್ರು, 1,24,00,000 ಚಿಲ್ಲರೆ, ಯು ಕ್ಯಾನ್ ಸೇ 125. 1,25,00,000 ಜನಕ್ಕೆ ಅವರಿಗೆ ನೇರವಾಗಿ ಡಿಬಿಟಿ ಹೋಗ್ತದೆ. ಯಾರಿಗೆ? ಹೆಣ್ಮಕ್ಳಿಗೆ. ಅವ್ರಿಗೆ ಈ ತಿಂಗಳ ನೆಕ್ಸ್ಟ್ ಮಂತ್ ಹಾಕ್ತಾರೆ, ಎವ್ರಿ 3 months. ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕಲ್ಲ. ಲಾಸ್ಟ್ ಇಯರ್ ಹಿಂಗೆ 2026-27 ಹಿಂಗೆ ಬುಕ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೂ 3 ತಿಂಗಳು ಎದುರಿಸಿದ್ರು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ಕೊಟ್ಟಿಲ್ಲ. ಇದುವರೆಗೂ ಮಾಹಿತಿ ಬಗ್ಗೆ ಕೊಟ್ಟಿಲ್ಲ. ಮಾಹಿತಿ ಕೊಟ್ಟಿಲ್ಲ. ನಾವು ನೀವು ಜೂನ್ 1ಗೆ ಮಾತಾಡೋಣ. ಅಲ್ಲ, ಜೂನ್ 1ಗೆ ಮಾತಾಡಿದ್ರೆ ಸರ್, ಈಗ ನಿಮ್ಗೆ ಆಯ್ತು, ಕೊಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಈಗ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಲ್ಲ, ಅದನ್ನೆಲ್ಲ ಕೊಡ್ತಾ ಇದಾರೆ. ಅದು ಆಯ್ತು. ಬಸ್ಸಸ್ದು ಯಾವುದು ನಮ್ದು ಪ್ರಾಬ್ಲಮ್ ಇಲ್ಲ. ನಿರುದ್ಯೋಗ ಯುವಕರಿಗೆ ಕೊಡ್ತಾರೆ, ಭತ್ತೆಗೆ ಯಾವುದು ನಿಂತಿಲ್ಲ. ದಯವಿಟ್ಟು ಅರ್ಥ ಮಾಡಿ, ಕರ್ನಾಟಕ ಇಸ್ ದ ಒನ್ ಸ್ಟೇಟ್ ಇನ್ ದ ಕಂಟ್ರಿ ಹೈಯೆಸ್ಟ್ ಸಬ್ಸಿಡಿ ಜನರಿಗೆ ಕೊಡ್ತಾ ಇದೀವಿ. ಡೈರೆಕ್ಟ್ ಜನರಿಗೆ ಹಣವನ್ನ ಕೊಡ್ತಾ ಇರುವ ರಾಜ್ಯ ಯಾವುದು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ. ಕ್ಯಾನ್ ಯು ಬಿಲೀವ್ 1,20,000 crores we are giving subsidy to the people. ನಮ್ಮ ಒಟ್ಟು ಬಜೆಟ್ನಲ್ಲಿ 1,20,000 ಕೋಟಿ ಕೊಡ್ತೇವೆ. ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ, ಗ್ಯಾರಂಟಿ ಕೊಡ್ತಾ ಇರೋದು 52,000 crores. ಅದು ಬಿಟ್ಟರೆ ರೈತರ ಪಂಪ್ಸೆಟ್ಟು 36 ಲಕ್ಷ ಪಂಪ್ಸೆಟ್ಟಿಗೆ ಕೊಡ್ತೇವೆ ಕರೆಂಟ್ ಫ್ರೀ. ಈಗ 36 ಲಕ್ಷ ಆಗಿದೆ. 10 ವರ್ಷದಲ್ಲಿ 12 ಲಕ್ಷ ಜಾಸ್ತಿ ಆಗಿದೆ ಪಂಪ್ಸೆಟ್ಟು. ಅದಕ್ಕೆ 25,000 ಕೋಟಿ ಕೊಡ್ತೇವೆ. ಈ ವೃದ್ಧಾಪ್ಯ ವೇತನ, ಆಮೇಲೆ ಅಂಗವಿಕಲರ ಮಾಸಾಸನ, ಗರ್ಭಿಣಿ ಸ್ತ್ರೀಯರ ಭತ್ತೆ, ಇವೆಲ್ಲ ಕೇಂದ್ರ ಸರ್ಕಾರ 500 ಕೋಟಿ ಮಾತ್ರ ಕೊಡುತ್ತೆ. ನಾವು 11,500 ಕೋಟಿ ಕೊಡ್ತೇವೆ. ಮಕ್ಕಳಿಗೆ ಪಠ್ಯ ಪುಸ್ತಕ, ಬಟ್ಟೆ, ಇವೆಲ್ಲ ಸೇರಿದ್ರೆ ರೈತರಿಗೆ ಕೊಡ್ತಿರುವಂತಹ 5 ಲಕ್ಷ ರೂಪಾಯಿವರೆಗೆ ಸೊಸೈಟಿಯಲ್ಲಿ ಶೂನ್ಯ ಬಡ್ಡಿ ಎಲ್ಲ ಸೇರಿದ್ರೆ ಅವರ್ ಸಬ್ಸಿಡಿ ಇಟ್ ಸೆಲ್ಫ್ ಇಸ್ 1,20,000 crores ಜನರಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಹೋಗುತ್ತೆ. ಹೀಗಾಗಿ ಇಡೀ ದೇಶದಲ್ಲಿ ಇಷ್ಟಿಲ್ಲ, ಇಷ್ಟು ಹಣ ಯಾರು ಕೊಡ್ತಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಬೇರೆ ರಾಜ್ಯದಲ್ಲಿ ಮಧ್ಯಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಯೋಜನೆ ಇದೆ. ಅಲ್ಲಿ
ಬೆಹನ್ ಲಡ್ಕಿ ಯೋಜನೆ ಅಲ್ಲ ಅದು ಒಂದು ಯಾವ್ದಿದೆಯಲ್ಲ ಬೆಹನ್ ಬೆಹನ್ ಲಾಡ್ಲಿ ಯೋಜನಾ ಇದೆಯಲ್ಲ ನೋಡಿ 1,000 ಕೊಡಕ್ಕಾಗ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ. ಎವ್ರಿಬಡಿ ಈಸ್ ಸಫರಿಂಗ್. ಬಟ್ ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್ ನಾವು ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೂ ಕೊಟ್ಟಿದ್ದೇವೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಯಾವುದೂ ಕೆಟ್ಟಿಲ್ಲ ನಮ್ದು. ಈ ಸಾರಿ 82,000 ಕೋಟಿ ನಾವು ಡೆವಲಪ್ಮೆಂಟ್ ವರ್ಕಿಗೆ ಕೊಡ್ತಾ ಇದ್ದೇವೆ ಈ ವರ್ಷದ ಬಜೆಟ್ನಲ್ಲಿ. ಹೀಗಾಗಿ ಅನಾವಶ್ಯಕವಾಗಿ ಟೀಕೆ ಮಾಡ್ಬೋದು, ಒಪ್ಪೋಣ. ನೀವು ತಿಳಿದಷ್ಟರ ಮಟ್ಟಿಗೆ ನಾವು ಎಲ್ಲಾ ಕೆಲಸಗಳನ್ನು ಮಾಡಿಬಿಟ್ಟಿದ್ದೇವೆ, ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇಲ್ಲ. ಬಟ್ ವಿ ಆರ್ ಮಚ್ ಬೆಟರ್ ದ್ಯಾನ್ ಎನಿ ಅದರ್ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಅಂಡ್ ಇವನ್ ಸದರ್ನ್ ಸ್ಟೇಟ್ ಅಲ್ಲೂ ವಿ ಆರ್ ಮಚ್ ಬೆಟರ್. ಸರ್, ಈಗ ನೀವು ಮೋದಿಯವರು ಬಂದ್ಮೇಲೆ ಆರ್ಥಿಕ ನೀತಿ ಸರಿ ಇಲ್ಲ ಅಂತ ನೀವು ಹೇಳ್ತೀರಿ. ಅವ್ರು ಹೇಳ್ತಿರೋದು ಈ ಪ್ರಪಂಚದಲ್ಲಿ ಮೋದಿಯವರು ಬಂದ್ಮೇಲೆ ಭಾರತ ದೇಶ 3ನೇ ಸ್ಥಾನದಲ್ಲಿ ಅಂತ ಹೇಳ್ತಾರೆ. ಏನು 3ನೇ ಸ್ಥಾನ? ಫೈನಾನ್ಷಿಯಲ್ ಪೊಸಿಷನ್ ನೋಡಿ, ನಾವು ಹೈಯೆಸ್ಟ್ GDP ಇರೋದು ಯಾರು? US 32 ಟ್ರಿಲಿಯನ್, 32 ಲಕ್ಷ ಕೋಟಿ. ಅದನ್ನು ಬಿಟ್ಟರೆ ಚೈನಾ 21 ಲಕ್ಷ ಕೋಟಿ. ಅದನ್ನು ಬಿಟ್ಟಿದ್ದು ಇನ್ನೂ ನಿಮಗೆ ಜರ್ಮನಿ ಇದೆ, UK ಇದೆ, ಜಪಾನ್ ಇದೆ. ಆಮೇಲೆ ನಾವಿದ್ವಿ ಒಂದು ಸ್ಟೆಪ್ ಅಹೆಡ್ ಆದ್ವಿ ನಾವು. ಎಲ್ಲಿಗೆ? UK ಮೇಲೆ. UK ಮೇಲ್ಗಡೆ ಹೋಗಿದ್ವಿ ಸ್ವಲ್ಪ, ಫ್ಯೂ ಲ್ಯಾಕ್ ಕ್ರೋರ್ಸ್. ಈಗ 6ನೇ ನಂಬರಿಗೆ ಕುಸ್ತೀವಿ ಬಿಕಾಸ್ ಆಫ್ ದ US ಡಾಲರ್ ಫ್ಲಕ್ಚುಯೇಷನ್. ಆದ್ದರಿಂದ ನಾವು ಎಷ್ಟಿದ್ದೇವೆ? ವಿ ಆರ್ ನಾಟ್ ಮೋರ್ ದನ್ 4.13 ಟ್ರಿಲಿಯನ್. ಅಂದರೆ 4,13,000 ಕೋಟಿ ಮಾತ್ರ ನಮ್ಮ ವಾರ್ಷಿಕ GDP. ಆದರೆ ಪರ್ ಕ್ಯಾಪಿಟ ಆಗ್ತದೆ $2,885 ಅಂತ ಈಗ ಹೇಳಿದ್ನಲ್ಲ ನಿಮಗೆ. 150ನೇ ಸ್ಥಾನದಲ್ಲಿದ್ದೀವಿ ನಾವು ದೇಶದ ಬೇರೆ ಬೇರೆ ದೇಶಗಳನ್ನು ನೋಡಿ. ನಮ್ಗಿಂತ ಬಾಂಗ್ಲಾದೇಶ ಜಾಸ್ತಿ ಇದೆ, ಶ್ರೀಲಂಕಾ ಜಾಸ್ತಿ ಇದೆ. ಅವ್ರದ್ದು GDP ಹೇಳ ಎಷ್ಟೊತ್ತು ಯಾವ ಕಂಟ್ರಿ ಅಂತೇಳಿ. ನೋಡಿ ಏನಾಗಿದೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಸ್, ಹ್ಯೂಜ್ ಪಾಪ್ಯುಲೇಷನ್ ಇದೆ, ಹಂಚಿದಾಗ ಕಡಿಮೆ ಬರ್ತದೆ. ಆದ್ರೆ ನಿಮ್ಮ ರೂಪಾಯಿ ಮೌಲ್ಯ ಕುಸಿತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಕ್ಸ್ಪೋರ್ಟ್ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಉದ್ಯೋಗದ ಬಗ್ಗೆ ಪ್ರಧಾನಮಂತ್ರಿ ಮಾತಾಡ್ತಾ ಇಲ್ಲ. ಆಮೇಲೆ ನಿನ್ನೆ 6 ದೇಶಕ್ಕೆ ಹೋಗಿ ಬಂದಾರಪ್ಪ. ಅವ್ರು ಕರೆದಿದ್ರ ಇವ್ರನ್ನ? 6 ದೇಶಕ್ಕೆ ಹೋಗಿ ಬಂದ್ರಲ್ಲ, ಕರೆದಿದ್ರ ಇವ್ರನ್ನ? ಕೊಟ್ಗಳ್ರಿ ಅವಾರ್ಡಕ್ಕೂ ಯಾರು ಬೇಕಾದ್ರೂ ಕೊಡ್ತಾರೆ. ನಿಮಗೂ ಇಲ್ಲ ಅವಾರ್ಡ್. ಅಂತಾರಾಷ್ಟ್ರೀಯ ನೀವು ಅದು ರಾಜತಾಂತ್ರಿಕ ವಿಚಾರನ ಕರೆದಿದ್ರ ಹೋಗಿದ್ದೇ ಸರ್? ಹೌದ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶ ತಿರುಗ್ತಾ ಹೋದ್ರೆ ಅವರಿಂದ ಏನಾದ್ರು ಬರ್ಬೇಕಲ್ಲ. ನಾವು ಹೋಗೋದಕ್ಕೆ ವಿರೋಧ ಇಲ್ಲ. ರಾಹುಲ್ ಗಾಂಧಿ ಹೋಗ್ಬಿಡ್ತಾರೆ ರಾಜ್ಯ, ದೇಶಕ್ಕೆ ಉಪಯೋಗ ಇದೆ ಸರ್. ಅರೆ ಅವ್ರು ತಮ್ಮ ಸ್ವಂತ ದುಡ್ಡಾಗ ಹೋಗ್ತಾರೆ. ಅವ್ರು ಸ್ವಂತ ದುಡ್ಡಾಗ ಹೋಗ್ತಾರೆ. ಈ ತರ ನೀವು ನೆಗೆಟಿವ್ ಕ್ವಶನ್ಗಳು ಕೇಳ್ತಾ ಕೂತ್ರಿ ಏನ್ ಮಾಡ್ಲ? ಅರೆ ಅವ್ರು ಸ್ವಂತ ದುಡ್ಡಾಗ ಹೋಗ್ತಾರಪ್ಪ. ಪೆಟ್ರೋಲ್ ಡೀಸೆಲ್ ಹೀಗಾಗಿದೆ ಅಂತ ಹೇಳ್ತಾ ಇದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದೆ ಸರ್. ಈಗ ಹಂಗೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಈ ಒಂದು ಕಡಿಮೆ ಮಾಡೋದಕ್ಕೆ ಸರ್ಕಾರ ನೋಡಿ, ಇದಕ್ಕೆ ನಾನೇನ್ ಹೇಳ್ತೇನೆ ಗೊತ್ತಾ? ಎಂಟೈರ್ ಕಂಟ್ರಿನಲ್ಲಿ ಒಂದೇ ತರದ ಪಾಲಿಸಿಯನ್ನು ತರಬೇಕು. ಬರೀ ಕರ್ನಾಟಕದಲ್ಲಿ ಡ್ಯೂಟಿ ಜಾಸ್ತಿ ಇದೆ ನೀವು ತಿಳ್ಕೋಬೇಡಿ. ವಿ ಆರ್ ಅರೌಂಡ್ 22-23. ರೆಸ್ಟ್ ಆಫ್ ಆಲ್ ಬಿಜೆಪಿ ಸ್ಟೇಟ್ 24-29 ಇದ್ದಾವೆ. ಕೊಡಂದ್ರೆ ಕೊಡ್ತೇನೆ ಅದನ್ನೆಲ್ಲ. ಇದು ನಮ್ದೊಂದೇ ರಾಜ್ಯ ಜಾಸ್ತಿ ಇಲ್ಲ. ಒನ್ ಮಿನಿಟ್ ನೀವು ಹೇಳೋ ಕ್ವಶನಿಗೆ ನಾನು ಹೇಳ್ತಾ ಇದ್ದೀನಿ. ಎಲ್ಲಾ ರಾಜ್ಯದ ಕೂಡ 20 ಮೇಲೇನೆ ಪರ್ ಲೀಟರ್ ಟ್ಯಾಕ್ಸ್ಗಳಿದೆ. ಅಲ್ಲಿ 31 ಇದೆ. ಅವ್ರದ್ದು ಯಾರ್ದು? ಕೇಂದ್ರ ಸರ್ಕಾರ 31 ಆಸ್ ಆನ್ ಟುಡೇ. ಅವ್ರು ತೆಗೆದು ಬಿಡ್ಲಿ ಅದು 31. ನಮ್ದು 25 ಐ ಥಿಂಕ್ ವಿ ಆರ್ 23. ಅದಕ್ಕೆ ನಾನೇನ್ ಹೇಳ್ತೀನಿ, ಅವ್ರು 31 ತೆಗೆದು ಬಿಡ್ಲಿ. ನೀವು ಬರೀ ಮೋದಿ ಇದನ್ನೇ ಹೇಳಲ್ಲ. ಆಯ್ತಪ್ಪ, ನಾವು ರಾಜ್ಯದಲ್ಲಿ ನಾವು ಆಡಳಿತ ಮಾಡಬೇಕಲ್ಲ, ಮತ್ತೆ ತೆಗೆದು ಬಿಡ್ಲಿ. ಅವರು ತೆಗೆದುಬಿಟ್ಟು ಇಡೀ ಎಲ್ಲಾ ರಾಜ್ಯಕ್ಕೆ ಈಕ್ವಲ್ ಆಗಿ ಮಾಡುವಂತ ಇದನ್ನ ಮೋದಿನೇ ಮಾಡಲಿ. ವೈ ಕ್ಯಾಂಟ್ ಯು ಡೂ ಇಟ್?
ಅದಕ್ಕೆ ನಾನು ಪ್ರಶ್ನೆ ಇಷ್ಟೇ ಹೇಳ್ತೇನೆ, ನಮ್ಮ ಸರ್ಕಾರ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಬೇರೆ ರಾಜ್ಯಗಳ ಸರ್, ನಮ್ಮ ರಾಜ್ಯದಲ್ಲಿ ಅಂದ್ರೆ ಅದು ಹೆಂಗ್ ತೆಗಿತೀರಿ? ಎಲ್ಲ ರಾಜ್ಯಗಳು ಟ್ಯಾಕ್ಸ್ ಹಾಕ್ಲೇಬೇಕಲ್ಲ, ಮತ್ತೆ ಸರ್ಕಾರ ನಡೆಸೋದು ಹೇಗೆ? ಸರ್ಕಾರ ನಡೆಸೋದು ಹೇಗೆ ಅಂತ ನಿಮ್ಮನ್ನ ಕೇಳ್ತಾ ಇದ್ದೇನೆ. ಬೇರೆ ರಾಜ್ಯಕ್ಕಿಂತ ಕಮ್ಮಿ ಇದೆ. ಆಮೇಲೆ ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್ ಆಂಧ್ರ, ತಮಿಳುನಾಡು ಎಲ್ಲರಿಗಿಂತ ನಾವಿನ್ನೂ ಕಡಿಮೆ ಇದ್ದೇವೆ. ಮಹಾರಾಷ್ಟ್ರಕ್ಕಿಂತ ಕಮ್ಮಿ ಇದೆ ನಮ್ದು ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್. ಪ್ಲೀಸ್ ಸಿ, ನಮ್ಗಿಂತ 2 ರೂಪಾಯಿ ಜಾಸ್ತಿ ಇದ್ದಾರೆ ಅವರು, ಯಾರೋ ಪಕ್ಕದ ರಾಜ್ಯಗಳು. ಅದಕ್ಕೆ ಕರ್ನಾಟಕದಲ್ಲಿ ದರ ಕಡಿಮೆ ಇದೆ. ಇನ್ನೊಂದು 3 ಸಾರಿ ಹೇಳ್ತಿರ್ಬೇಕಾದ್ರೆ ಡೀಸೆಲ್, ಪೆಟ್ರೋಲ್ ನೆರೆ ರಾಜ್ಯಗಳೆಲ್ಲರಿಗಿಂತ 2 ರೂಪಾಯಿ ನಾವು ಇನ್ನೂ ಕಡಿಮೆನೇ ಇದೀವಿ. ಸರ್, ಏನಾಗುತ್ತೆ ಅದರಿಂದಾಗಿ ಪ್ಯಾರಲಲ್ ಆಗಿ ಸಾರ್ವಜನಿಕ ವಾಹನಗಳಿರ್ಬೋದು, ಗೂಡ್ಸ್ ಇರ್ಬೋದು, ಬೇರೆ ಬೇರೆ ಪ್ಯಾರಲಲ್ ಆಗಿ ನಿಮ್ಗೆ ರೇಟ್ ಹೈಕ್ ಆಗ್ತಾ ಹೋಗ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಜನತೆಯ ದೃಷ್ಟಿಯಿಂದ ನೀವು ಈ ತೆರಿಗೆಯನ್ನು ಕಡಿಮೆ ಕೊಡಿದ್ರೆ, ತೆರಿಗೆ ನಾವು ತೆರಿಗೆ ಹಾಕಿಲ್ಲ ರೀ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಅಷ್ಟೇ ಇದೆ, ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಎಲ್ಲ ನೋಡಿ. ಬೇರೆ ರಾಜ್ಯದಲ್ಲಿ ನೀವು ಹಾಕಿಲ್ಲ. ಈಗಿರುವಂತ ಪ್ರಕಾರ ನಾನು ಆಗ್ಲೇ 17 ಪಟ್ಟೆ 21,000 ಕೋಟಿ ಪ್ರತಿ ವರ್ಷ ಬರ್ತಾ ಇತ್ತು. ಈಗ ರೈಟ್ ಏನು ಹೈಕ್ ಆಗಿದೆ, ಅದರಿಂದ ನೀವೇನು ಜನರಿಗೆ ಭಾರ ಆಗ್ತಾ ಇದೆ. ಅದೇ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತಲ್ಲ. ನಾನು ಏನ್ ಹೇಳ್ತೇನೆ, ಎಲ್ಲಾ ರಾಜ್ಯಗಳು ಕಡಿಮೆ ಮಾಡಬೇಕಾದ್ರೆ ಒಂದು ಪಾಲಿಸಿ ಡಿಸಿಷನ್ ಮಾಡ್ಲಿ. ಯಾರೋ ಮೋದಿ ಹ್ಯಾಸ್ ಟು ಡೂ ಇಟ್. ನಾವೇನು ಏರಿಸಿಲ್ವಲ್ಲ ನೋಡಿ, ನಾವು ರೇಟ್ ಅನ್ನ ಏರಿಸಿಲ್ಲ, ಏರಿಸಿದವ್ರು ಅವರು. ಅದ್ರ ಜೊತೆಗೆ 31% ಎಕ್ಸೈಸ್ ಡ್ಯೂಟಿ ಮತ್ತು ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದು ಪರ್ ಲೀಟರ್ಗೆ ಗವರ್ಮೆಂಟ್ ಆಫ್ ಇಂಡಿಯಾ. ಅವ್ರಿಗಿಂತ ನಾವು ಬಹಳ ಕಡಿಮೆ ಇದ್ದೇವೆ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಮಾಡಿ ಸರ್, ತೊಂದರೆ ಇಲ್ಲ. ಈಗ ಆಗಿರೋ ಜಾಸ್ತಿ ಪ್ರಕಾರ 29,000 ಕೋಟಿಯಿಂದ 32,000 ಕೋಟಿ ಆದಾಯ ಬರುತ್ತೆ ಸರ್ ಕರ್ನಾಟಕಕ್ಕೆ. ಆದಾಯ ಗೊತ್ತಾಗಿ ಜನರಿಗೆ ಮತ್ತೆ ಬೇರೆ ಇದು ಕೊಡೋದು ಬೇಡವಾ? ಬೇರೆ ನಾವು ಸೌಲಭ್ಯಗಳನ್ನು ಕೊಡೋದು ಬೇಡವಾ? ಟ್ಯಾಕ್ಸ್ ಹಾಕ್ತಾ ಇದ್ರೆ ಹೌದ್ರಿ. ಮೊದ್ಲು ಕೇಂದ್ರ ನಮ್ಗಿಂತ ಹೆಚ್ಚಿದೆ ಅಂತ ಹೇಳೋದು. ನಾವು ಕೇಂದ್ರಕ್ಕಿಂತ ಹೆಚ್ಚು ಹಾಕಿದ್ರೆ ಆ ಮಾತು ಬೇರೆ. ಕೊಡ್ಲಿಕ್ಕೆ ತೆರಿಗೆ ಹಾಕ್ತಿದ್ರು. ಗ್ಯಾರಂಟಿ ಅಂದ ಅಲ್ಲ ರೀ, ವಿ ಆರ್ ಬಿಯಾಂಡ್ ಗ್ಯಾರಂಟಿ ಇದ್ದೇವೆ. ಮತ್ತೆ ರೈತರು ಪಂಪ್ ಸೆಟ್ಟಿಗೆ ಕೊಡ್ತಾ ಇರೋದು ಹಣ ಎಷ್ಟು? ಆಮೇಲೆ ಸೆವೆಂತ್ ಪೇ ಫೈನಾನ್ಸ್ ಕಮಿಷನ್ ಕೊಟ್ಟಿದ್ದೇವೆ ಇಲ್ಲೋ? 7th ಪೇ ಫೈನಾನ್ಸ್ ಕಮಿಷನ್ ಇಂದ 27% ಅಲ್ಲ, 27 ನಾವು 27% ಕೊಟ್ಟಿದ್ದೇವೆ. ರೆಗ್ಯುಲರ್ ಪ್ರೋಸೆಸ್ ನೀವು ಹೇಳ್ತಿರೋದು. ನೀವು ಸರ್ಕಾರಿ ನೌಕರಿಗೆ ರಿವೇಜ್ ಕೂಡ 5 ವರ್ಷ ಎಲ್ಲ ಕಡೆ ಮಾಡ್ತೀವಿ. ಮಾಡಿದ್ದೇವೆ, ಜನರಿಗೆ ಫೆಸಿಲಿಟಿ ಕೊಟ್ಟಿದ್ದೇವೆ, ಇನ್ನೂ ಕೊಡ್ತೇವೆ. ನನ್ ಕೇಳೋದಾದ್ರೆ ಇನ್ನೂ ಜನರಿಗೆ ಕೊಡ್ಬೇಕು ಫೆಸಿಲಿಟಿ.